ಹಾಯ್ ನಮಸ್ತೆ, ನಾನು ವೀಣಾ. ಇವತ್ತು ಸಿಂಪಲ್ಲಾಗಿ ಒಂದು ಹುರುಳಿಕಾಳು ಸಾಂಬಾರು ಮತ್ತು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಹುರುಳಿಕಾಳು ಸಾಂಬಾರು ಮತ್ತು ಪಲ್ಯ ಎರಡನ್ನೂ ಕೂಡ ನಾನು ಒಟ್ಟಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹುರುಳಿಕಾಳು ಸಾಂಬಾರು ಮತ್ತು ಪಲ್ಯ ಜೊತೆ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ತಿಂದರೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಪಲ್ಯನೂ ಅಷ್ಟೇ, ಬರೀ ಮುದ್ದೆಗೆ ಅಂತ ಅಲ್ಲ, ಸೈಡ್ಸಾಗಿ ಯಾವುದಕ್ಕಾದ್ರೂ ಮಾಡ್ಕೊಂಡು ತಿನ್ಬೋದು, ಹಾಗೇನೂ ಕೂಡ ತಿನ್ಬೋದು. ನೋಡೋಣ ಬನ್ನಿ. ಫಸ್ಟು ಒಂದು 2 ಗ್ಲಾಸಷ್ಟು ಹುರುಳಿಕಾಳನ್ನ ತೊಗೊಂಡು ತೊಳೆದು ಒಂದು 3-4 ಗ್ಲಾಸಷ್ಟು ನೀರನ್ನ ಹಾಕಿ ಸ್ವಲ್ಪ ಕುಕ್ಕರಲ್ಲಿ ಒಲೆ ಮೇಲೆ ಇಟ್ಟು ಕುದಿಸ್ಕೊಂಡು ಆಮೇಲೆ ಮುಚ್ಚಳ ಹಾಕಿ ವಿಷಲ್ ಬರ್ಸ್ಕೊತೀನಿ. ಹಾಗೆಯೇ ವಿಷಲ್ ಬರ್ಸ್ಕೊಂಡ್ರೆ ಫಸ್ಟು ಬೇಯಲ್ಲ ಅದು. ಹಂಗಾಗಿ ಒಂದು 4-5 ವಿಷಲ್ ಬರ್ಸ್ಕೊಂಡು ಆ ವಿಷಲ್ಲು ಹೋದ್ಮೇಲೆ ತೆಗೆದ್ಬಿಟ್ಟು ಹುರುಳಿಕಾಳು ಮತ್ತು ಏನು ರಸನೂ ಬೇರೆ ಬೇರೆ ಮಾಡ್ಕೋಬೇಕು. ಹುರುಳಿಕಾಳು ಏನಾದರೂ ಸ್ವಲ್ಪ ಹಳೇದಾಗಿದ್ದರೆ ಬೇಯಲ್ಲ ಬೇಗ, ಹೊಸದಾದರೆ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಎಷ್ಟು ವಿಷಲ್ ಹಾಕಿಸ್ಕೋಬೇಕು ಅಂತ, ಏನಾದರೂ ಬೆಂದಿಲ್ಲ ಅಂದರೆ ಇನ್ನೊಂದು 2 ವಿಷಲ್ ಹಾಕಿಸ್ಕೋಬೋದು. ಹಂಗಾಗಿ ನಾನು ಫಸ್ಟೇ ಚೆಕ್ ಮಾಡಿ ನೋಡ್ಕೊತಾ ಇದ್ದೀನಿ. ಸಾಕು, ಇವಾಗ ನನಗೆ ಬೆಂದಿದೆ ಅಂತ ಅನ್ನಿಸ್ತು. ಹಾಗಾಗಿ ಎರಡನ್ನೂ ಕೂಡ ತೆಗೆದು ಬೇರೆ ಬೇರೆ ಮಾಡಿಟ್ಕೊಂಡಿದ್ದೀನಿ. ಹುರುಳಿಕಾಳು ಮತ್ತು ರಸನ ಎರಡನ್ನೂ ಕೂಡ ಬೇರೆ ಬೇರೆ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಮತ್ತು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ಸಿಂಪಲ್ಲು, ಬೇಗ ಆಗೋಗುತ್ತೆ. ಪಲ್ಯಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಈರುಳ್ಳಿನ, ಹಾಗೆ ಸಾಂಬಾರಿಗೆ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆಗೆ, ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಎರಡನ್ನೂ ಕೂಡ ಬೇರೆ ಬೇರೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜಜ್ಜಿ ಎರಡಕ್ಕೂ ಕೂಡ ಎತ್ತಿ ಇಟ್ಕೊಳ್ತೀನಿ ಒಂದು ಸೈಡು. ಆಮೇಲೆ ಸ್ಟವ್ ಹಚ್ಚಿ ಫಸ್ಟು ಪಲ್ಯ ಮಾಡ್ಕೊಬಿಡೋಣ. ಹಂಗಾಗಿ ಸ್ಟವ್ ಹಚ್ಚಿ ಒಂದು ಬಾಂಡೆ ಇಟ್ಟು ಒಗ್ಗರಣೆಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ತುಂಬ ಬೇಡ ಪಲ್ಯಕ್ಕೆ, ತುಂಬ ಎಣ್ಣೆ ಆದರೆ ಚೆನ್ನಾಗಿರಲ್ಲ. ಹಾಗೆಯೇ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಏನು ಜಜ್ಜಿಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸೋಣ. ಬೆಳ್ಳುಳ್ಳಿನ ತುಂಬ ಜಾಸ್ತಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಪಲ್ಯದಲ್ಲಿ ಕ್ರಿಸ್ಪಿಯಾಗಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಬೆಳ್ಳುಳ್ಳಿನ. ನಾವು ಎಷ್ಟು ಹಾಕಿದ್ರೂ ಏನು ತುಂಬ ಜಾಸ್ತಿ ಅಂತ ಏನು ಅನಿಸಲ್ಲ. ಹಾಗೆಯೇ ನಾನು ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿಲ್ಲ, ಹಾಗೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು, ತುಂಬ ಖಾರನೂ ಏನು ಬೇಡ. ಹಂಗಾಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿದ ಮೇಲೆ ಕರ್ಬೇವಿನ ಸೊಪ್ಪು ಹಾಕತ್ತಿದ್ದೀನಿ. ಮುಂಚೆನೇ ಹಾಕೊಬಿಟ್ರೆ ಫುಲ್ ಸೀದೋಗುತ್ತೆ. ಅದನ್ನೇ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಏನು ಪಲ್ಯಕ್ಕಾಗಿರೋದ್ರಿಂದ ಜಾಸ್ತಿನೇ ಫ್ರೈ ಮಾಡ್ಕೋಬೇಕು. ಸಾಂಬಾರಿಗಾದರೆ ಸ್ವಲ್ಪ ಕಮ್ಮಿ ಫ್ರೈ ಮಾಡಿಕೊಂಡ್ರೂ ಆಗುತ್ತೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಕ್ರಿಸ್ಪಿಯಾಗಿ ಪಲ್ಯ ಜೊತೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೋಬೇಕು. ಅದಿನ್ನೇನು ಫ್ರೈ ಆಗ್ತಾಯಿದೆ ಅಂತ ಅಂದಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪನ್ನ ನಾನು ಹುರುಳಿಕಾಳು ಬೇಯಕ್ಕೆ ಹಾಕ್ದಾಗಲೂ ಕೂಡ ಸೇರಿಸಿದ್ದೀನಿ. ಇಲ್ಲಿ ನೋಡ್ಕೊಂಡು ಸೇರಿಸ್ಕೋಬೇಕು, ನಮಗೆ ಖಾರಕ್ಕೆ ಎಷ್ಟು ಬೇಕು, ಖಾರ ಎಷ್ಟು ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಉಪ್ಪನ್ನ ಸೇರಿಸೋಣ. ಹಾಗೆಯೇ ನಾವು ಏನೂ ರುಬ್ತಾ ಇಲ್ಲ ಇಲ್ಲಿ, ಸಾಂಬಾರಿಗೆ ಏನು ರುಬ್ಬಿ ಮಾಡ್ತಾ ಇಲ್ಲ. ಆ ಥರ ಸಾಂಬಾರು ಬೇರೆ ಮಾಡ್ತೀನಿ ನಾನು. ಬಟ್ ನನ್ನ ಹಸ್ಬೆಂಡ್ಗೆ ರುಬ್ದೇನೆ ಹಾಗೇ ಮಾಡಿದ್ರೇ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಏನು ರುಬ್ತಾ ಇಲ್ಲ. ಹಾಗಾಗಿ ಕಾಳು ಎಲ್ಲನೂ ಕೂಡ ಇಲ್ಲೇ ಪಲ್ಯಕ್ಕೇ ಹಾಕಿ ಒಗ್ಗರಣೆಗೆ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ. ಪಲ್ಯ ರೆಡಿ ಆಯಿತು. ಈಗ ಅದನ್ನು ಒಂದು ಕಡೆ ಎತ್ತಿಟ್ಕೊಂಡು ನಾವು ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಬನ್ನಿ. ಒಂದು ಸ್ಟವ್ ಹಚ್ಚಿ ಸ್ಟವ್ ಮೇಲೊಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಏನು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಏನು ಇದಕ್ಕೂ ಕೂಡ ಏನು ಇಟ್ಕೊಂಡಿದ್ವಿ ಬೆಳ್ಳುಳ್ಳಿನ ಅದನ್ನು ಕೂಡ ಸೇರಿಸೋಣ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಸೇರಿಸಿದ್ರೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿನೇ ಜಾಸ್ತಿ ಸೇರಿಸ್ತೀನಿ. ಬೆಳ್ಳುಳ್ಳಿನೂ ಸೇರಿಸಿ ಆಮೇಲೆ ಇದಕ್ಕೂ ಕೂಡ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕಿ ಇಟ್ಕೊಂಡಿದ್ದೀನಿ ನಾನು, ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸಿ ಅದು ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂತ ಅಂದಾಗ ಕರ್ಬೇವಿನ ಸೊಪ್ಪನ್ನು ಕೂಡ ಒಟ್ಟಿಗೆ ಸೇರಿಸೋಣ. ಕರ್ಬೇವಿನ ಸೊಪ್ಪು ಮುಂಚೆನೇ ಹಾಕಿದ್ರೆ ಅದು ಫುಲ್ಲು ಸೀದೋದಂಗೆ ಆಗುತ್ತೆ. ಹಂಗಾಗಿ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಅದರದ್ದು ಫ್ಲೇವರ್ ಆಗೇ ಇರುತ್ತೆ. ಹಂಗಾಗಿ ನಾನು ಈ ಥರ ಸಾಂಬಾರಿಗೆ ಒಗ್ಗರಣೆಗೆ ಸ್ವಲ್ಪ ಲೇಟಾಗಿ ಹಾಕ್ತೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಿನ್ನೇನು ಫ್ರೈ ಆಗ್ತಿದೆ ಅಂದಾಗ ಈರುಳ್ಳಿ ಏನು ಹೆಚ್ಚಿಟ್ಕೊಂಡಿದ್ದು ಅದನ್ನು ಕೂಡ ಸೇರಿಸೋಣ. ಈರುಳ್ಳಿನ ಪಲ್ಯಕ್ಕೆ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಾಂಬಾರಿಗೆ ಸ್ವಲ್ಪ ಏನು ಸಾಂಬಾರಲ್ಲಿ ಏನು ಬೇರೆ ಇರಲ್ವಲ್ಲ, ಊಟ ಮಾಡಬೇಕಾದ್ರೆ ನಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸ್ಲೈಸಾಗಿ ಹೆಚ್ಕೊಳ್ಳೋಣ. ನನ್ನ ಮಗ ಈ ಥರ ಸ್ಲೈಸಾಗಿ ಹೆಚ್ಚಿ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾನೆ. ಬಟ್ ನನ್ನ ಹಸ್ಬೆಂಡಿಗೆ ಸಣ್ಣದಾಗಿರಬೇಕು.
ನಾನು ಏನು ಮಾಡೋದು ಅಂತ ಏನಾರ ಅವರು ಅಂದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗೇ ಹೆಚ್ಚಿ ಏನು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಆ ರಸ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಸೋದಿಸ್ಕೊಂಡು ಆ ರಸನೂ ಕೂಡ ಸೇರಿಸಿ ಚೆನ್ನಾಗಿ ಕುದಿಬೇಕು. ಹುಣಸೆ ಹಣ್ಣಿನ ರಸ ಅದು ಕುದ್ದಿ ಆದಮೇಲೆ ಏನು ಹುರುಳಿಕಾಳ್ದು ರಸ ಇಟ್ಕೊಂಡಿದ್ವಲ್ವ ಆ ನೀರು ಅದನ್ನು ಕೂಡ ಸೇರಿಸಿ ಇನ್ನೆಷ್ಟು ನಮ್ಮ ಸಾಂಬಾರಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಅದ್ರ ಜೊತೆ ನೀರು ಸೇರಿಸೋಣ. ಸ್ವಲ್ಪ ಬಿಸಿನೀರು ಸೇರಿಸಿದ್ರೆ ಒಳ್ಳೆಯದು. ಅದು ಇನ್ನೂ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಅಂತ ಅಂದಾಗಲೇ ನಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ನಾನು 1.5 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಖಾರ ಪುಡಿ ಕಮ್ಮಿನೇ ಹಾಕೋತಾ ಇದ್ದೀನಿ. 1-2 ಸ್ಪೂನು ಸಾಂಬಾರು ಪೌಡ್ರು, ಮಾಮೂಲಿ ನಾನು ಮನೆಯಲ್ಲೇ ಮಾಡಿಟ್ಕೊಡ್ತೀನಲ್ಲ ಅದು, ಮತ್ತು ರುಚಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಉಪ್ಪು ಹಾಕೋಣ. ಕಾಳು ಬೇಯಿಸ್ಬೇಕಾದ್ರೂ ಕೂಡ ಉಪ್ಪು ಹಾಕಿದ್ದೀನಿ. ರಸದಲ್ಲೂ ಸ್ವಲ್ಪ ಉಪ್ಪಿರುತ್ತೆ, ಹಂಗಾಗಿ ಅದನ್ನೆಲ್ಲ ಹಾಕಿ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು ಅದನ್ನು ಕುದಿಯೋಕ್ಕೆ. ಅದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಬೇಕು. ನೋಡ್ತಾ ಇರ್ಬೋದು ನೀವು ಏನು ನೊರೆ ಬರ್ತಾ ಇದೆಯಲ್ಲ, ಆ ನೊರೆ ಎಲ್ಲ ಹೋಗಬೇಕು. ಹೋಗೋವರೆಗೂ ಕೂಡ ಕುದಿಸ್ಕೋಬೇಕು. ಆ ನೊರೆ ಎಲ್ಲ ಹೋದರೆ ಕಂಪ್ಲೀಟಾಗಿ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ. ಸ್ಟಾರ್ಟಿಂಗು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಕುದೀತಾ ಇದೆ ಅದಿನ್ನೇನು ಅಂತ ಅಂದಾಗ ಲೋ ಫ್ಲೇಮಿಗೆ ಹಾಕ್ಬಿಡ್ಬೇಕು. ಸಿಮ್ಮಿಗೆ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಬೇಕು. ಹೆಂಗೆ ಅಂತ ಅಂದರೆ ನಾವು ಏನು ಅದು ನೊರೆ ಇರುತ್ತೆ ಅಲ್ಲ, ನೊರೆ ಕಂಪ್ಲೀಟಾಗಿ ಫುಲ್ಲು ಹೋಗಿ ಫುಲ್ಲು ಕಮ್ಮಿ ಆಗಬೇಕು. ಆ ಥರ ಕುದಿಸ್ಕೋಬೇಕು. ಒಂದು 10ರಿಂದ 12 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನಾವು ನೋಡ್ತಾ ಇದ್ದೀರಾ ಇವಾಗ ನಾನು ಎಷ್ಟು ನೀರು ಹಾಕಿದ್ದೆ ಅಲ್ವಾ ಎಕ್ಸ್ಟ್ರಾ ರಸದಕ್ಕಿಂತ ಅಷ್ಟು ನೀರು ಕಮ್ಮಿ ಆಗಿದೆ. ಹಂಗೆ ಕುದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂದರೆ ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿರ್ತೀನಲ್ಲ ಅದು ಹಂಗೆ ಘಾಟ್ ಥರ ಅಂತ ಅನಿಸುತ್ತೆ. ನೋಡಿ ಈಗ ಕುದ್ದಾದಮೇಲೆ ಸಾಂಬಾರು ರೆಡಿಯಾಗಿದೆ. ಸಾಂಬಾರು ಬಿಸಿಲೇನೆ ಒಂದು ಗ್ಲಾಸ್ ಹಾಕೊಂಡು ಕುಡಿದ್ಬಿಡ್ಬೇಕು ಅಂತ ಅನಿಸುತ್ತೆ. ಅಷ್ಟು ಗಮ್ ಅಂತ ಇರುತ್ತೆ. ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಫಸ್ಟೇ ಹಾಕ್ಕೊಟ್ಬಿಡ್ತೀನಿ. ಒಂದು ಸ್ವಲ್ಪ ಕಾಳು ಒಗ್ಗರಣೆ ಮಾಡಿದ ಕಾಳು ಮತ್ತು ಸಾಂಬಾರು ಎರಡನ್ನೂ ಹಾಕ್ಕೊಡ್ತೀನಿ. ಅವರು ಊಟಕ್ಕಿಂತ ಮುಂಚೆನೇ ಒಂದು ಗ್ಲಾಸ್ ಸಾಂಬಾರು ಕುಡ್ದಿರ್ತಾರೆ, ಒಂದು ಬೌಲ್ ಕಾಳು ತಿಂದಿರ್ತಾರೆ. ಆಮೇಲೆ ಊಟ ಆದಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಸಾಂಬಾರು ಆಯ್ತು. ಇವಾಗ ಕಾಳು ಕೂಡ ಅಷ್ಟೇ ಅರ್ಧ ಖಾಲಿನೇ ಆಗೋಗಿರುತ್ತೆ. ಊಟಕ್ಕೆ ಕೂತ್ಕೊಳ್ಳೋ ಅಷ್ಟಲ್ಲೇ 2 ಸಲ, ಒಂದು ಸಲ ಸಪ್ಪೆ ಆಗಿದೆ ಅಂತ ಒಂದು ಸಲ ತಿನ್ಕೊಂಡಿರ್ತಾರೆ, ಆಮೇಲೆ ಸರಿಯಾಗಿದೆಯಾ ಅಂತ ನೋಡಿ ಅಂತ ಕೊಟ್ಟರೆ ಒಂದು ಸಲ ತಿನ್ಕೊಂಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೀವೊಂದು ಸಲ ಖಂಡಿತ ಮನೇಲಿ ಟ್ರೈ ಮಾಡಲೇಬೇಕು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.